ತಾಳಬೆಟ್ಟ. ಓಹೋ, ಇಲ್ಲಿಂದನೇನಾ? ಹಾಯ್ ಫ್ರೆಂಡ್ಸ್, ಇವತ್ತು ಬಂದಿರೋದು ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಬೆಂಗಳೂರೇನಾ? ಇಲ್ಲ, ಕನಕಪುರ. ಇದ್ರ ಪಕ್ಕದೇ ಬನ್ನೇರುಘಟ್ಟ ಮಚ್ಚ. ಹಚ್ಬಿಡು ನೋಡು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪಕ್ಕದೇ ಇದು ಬನ್ನೇರುಘಟ್ಟ ಅಟ್ಯಾಚ್ಡ್ ಇದು. ಆ ಕಡೆ ಈ ಬೆಟ್ಟ ಆ ಕಡೆ ಕೇಳಿದ್ರೆ ಬನ್ನೇರುಘಟ್ಟ. ಓ ಮೈ ಗಾಡ್. ನಮ್ಮೂರು ಮತ್ತೆ ಹುಲಿಯೂರುದುರ್ಗ ಎರಡರ ಮಧ್ಯೆ ಒಂದು ಬೆಟ್ಟ ಐತೆ. ಬೆಟ್ಟ ತಿಳಿದ್ರೆ ನಿಮ್ಮೂರು, ನಮ್ಮೂರು ಬೆಟ್ಟ ತಿಳಿದ್ರೆ ಆ ಕಡೆಯಿಂದ ಬಂದ್ರೆ ಹುಲಿಯೂರುದುರ್ಗ. ನಮ್ಮ ಊರು ಬೇಡಗೆರೆ, ಕುಣಿಗಲ್ ತಾಲೂಕ್, ಅಮೃತ ಹೋಬಳಿ, ತುಮಕೂರು ಡಿಸ್ಟಿಕ್, ಕರ್ನಾಟಕ ರಾಜ್ಯ. ಹೆಸರು ಲೋಕೇಶ್ ಬಿಕೆ. ಡೋರ್ ನಂಬರ್ 146. ನಮ್ದೇನು ಕ್ರಾಸ್ ಇಲ್ಲ, ಫುಲ್ ಸ್ಟ್ರೈಟ್ ಮೇನ್ ರೋಡ್. ದೊಂಬೇಕಲ್ಲಿ ನಮ್ಮೂರ್ಗ್ ಲೊಕೇಶನ್ ಹಾಕೋರೆ ಬೇಡರಾಯನ ಸ್ವಾಮಿ ದೇವಸ್ಥಾನ ಬರ್ತದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಐತೆ ಮನೆ. ನಾನು ಹೋದ್ಸಲ ಬಂದಿದ್ದೆ, ನಿಮ್ಮ ಮನೆ ಪಕ್ಕ ದೇವಸ್ಥಾನನೇ ಇಲ್ಲ. ಇನ್ನ ಕಟ್ಟಿಲ್ಲ, ಅದು ಸುಮ್ಮನೆ ದೇವಸ್ಥಾನಕ್ಕೆ ಜಾಗ ಬಿಟ್ಕೊಂಡಿದೀವಿ. ಅದನ್ನೇ ದೇವಸ್ಥಾನ ಅನ್ಕೋತೀವಿ ಆ ಜಾಗನೇ. ಈಗ ಹೋಯ್ತಾರ ಜಾಗ, ಯಾವ್ದು ಸೂಪರ್. ಮಾವುಲೇಸ್ ಆರ್ ಸೈಲೆಂಟ್ ಆಗ್ಬಿಡ್ತಲ್ಲ. ನೋಡ್ರು, ಇಂಥ ಜಾಗ ಎಲ್ಲ ಬಿಟ್ಟು ಆ ಬೆಂಗಳೂರಲ್ಲಿ ಒಂದೇ ಗೋಡೆಯಲ್ಲಿ ಯಾಕೆ ಮನೆ ಕಟ್ಕೊಂಡು ಯಾಕೆ ಹೋಗಿ ಸಾಯ್ತೀರ? ಬಂದ್ರು ಇಲ್ಲಿ ಮನೆ ಕಟ್ಟರೋ, ಇಲ್ಲಿ ಮನೆ ಕಟ್ಟಿದ್ನು ಹಾಳು ಮಾಡ ಧ್ವಂಸ ಮಾಡ್ಬಿಟ್ರು. ಹೋಗ್ಬೇಡ. ನಮ್ಮೂರಿಗೆ ಇವಾಗ ರೋಡ್ ಮಾಡೋರಲ್ವಾ? ಬಾಸ್ ಬೇರೆ ಹೇಳೋರೆ ರೈತರು ಮಾತ್ರ ಜಾಗ ಮಾತ್ರ ಮಾರ್ಕೋಬೇಡಿ ಅಂತ. ಅಲ್ಲ, ನಮ್ಮೂರಲ್ಲಿ ಇವಾಗ ರೋಡ್ ಮಾಡ್ತಾರಲ್ಲ, ನಮ್ಮೂರ್ಗೆ ರೋಡು. ಇವಾಗ ರೋಡ್ ಹಿಂಗೆ ಇವಾಗ ಬಂದ್ಮೇಲೆ ಹೈವೇ ರೋಡ್ ಆತರ ಐತೆ. ಬುರ್ರ ಅಂತ ಹೊಡಿತೀವಿ ಅಷ್ಟೇ ಮಜಾ. ಅದು ಬಿಟ್ರೆ ಫಸ್ಟು ಆ ಕಡೆ ಈ ಕಡೆ ಎಲ್ಲ ಮರಗಳು, ಇಷ್ಟೇ ರೋಡು. ಒಂದು ಬಸ್ ಬಂದ್ರೆ ಆ ಕಡೆ ಬಸ್ ಅರ್ಧ ಆ ಕಡೆ ಎಳಿಬೇಕು, ಇದು ಅರ್ಧ ಈ ಕಡೆ ಎಳಿಬೇಕು. ಒಂಥರ ಮಜಾ ಅದು. ಅವನ್ ಪಾಡ್ಗೆ ಅವನು ಹೋಯ್ತಾನೆ, ಇವನ್ ಪಾಡ್ಗೆ ಇವನು ಹೋಯ್ತಾನೆ. ಅದು ಏನು ನೆಟ್ಟಿಗೆ ಹೋಯ್ತಾರೆ. ಒಂದು ಪಕ್ಕದಲ್ಲಿ ಅದು ರೋಡ್, ಮೇನ್ ರೋಡ್ ಪಕ್ಕದಲ್ಲಿ 1.5 ಎಕರೆ ಏನು ಇರಲ್ಲ. ಬರ್ಗಾಡ್ ಅವ್ರ ಬಾಳೆ ಅಷ್ಟು ಹೋಗ್ಲಿ, ಏನ್ ಮಾಡೋಣ. ನೋಡು, ಪ್ರಕೃತಿ ಸೌಂದರ್ಯ ಎಲ್ಲಾನು ಬಿಟ್ಬಿಟ್ಟು ಸುಡುಗಾಡ್ ಹೋಯ್ತಾರೆ. ಅವ್ರ ಪ್ರಕೃತಿ ಸೌಂದರ್ಯ ಯಾರು? ಅದೇ ನೋಡಿ, ನಿಮ್ಮ ಮನೆ ಪಕ್ಕದಲ್ಲಿ ಇದ್ರಲ್ಲ. ಇಲ್ಲ, ಅದೇ ಹೆಸರು ಯಾರು ಇಲ್ಲ. ಊರಲ್ಲಿ ಇದ್ರಲ್ಲ ಅವರೇ. ದತ್ತ ಸೌಂದರ್ಯ. ರೋಡ್ ಇಷ್ಟೇ ಇರಬೇಕು. ಆ ಕಡೆಯಿಂದ ಒಂದು ಗಾಡಿ ಬದಲಾದಾಗ ಈ ಕಡೆ ನಿಂತ್ಕೋಬೇಕು. ಅದು ಮಜಾ. 80 ಫೀಟ್ ರೋಡು, 100 ಫೀಟ್ ರೋಡು, 200 ಫೀಟ್ ರೋಡು, ಒಬ್ರ ಮೇಲೆ ಒಬ್ರು ಹೋಯ್ತಾರೆ. ಮುಂದಕ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಇಷ್ಟೇ ಮಾಡಿರೋರು ಮಾಡಲ್ವಾ? ಫ್ಯೂಚರು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಹೊಲ ಅಲ್ಲ ವನ, ಆರೋಳಿ. ಮೆಟ್ರೋ ಬರುತ್ತೆ ಅಂತ ಹೇಳಿದ್ರು ಆ ಕಾಲದಲ್ಲಿ. ಬರುತ್ತೆ ಅಂತೆಲ್ಲ ಕಣಲ್ಲ ಹೇಳಿದ್ದು. ಮೆಟ್ರೋ ಮಾಡಕ್ಕೆ ಹೋಗಿದ್ರು ಅವರು. ಹೌದು, ಅದೇ ತರನೇ ನಿನ್ನ ಮೈಂಡಲ್ಲಿ ಬಂದಿದೆ. ಈ ಚಮಚ ರಾಜಕೀಯದವರು ಸಾಥ್ ಕೊಡ್ಲಿಲ್ಲ. ಅವರು ಸ್ವಂತ ದುಡ್ಡಲ್ಲಿ ಮಾಡಕ್ ಹೋದ್ರು. ಪಾಪ ದೇವ್ರಿಗೆ ಅದು ಇಷ್ಟ ಆಗ್ಲಿಲ್ಲ. ಮಗ ಏನಿಲ್ಲ, ಇಷ್ಟೊಂದೆಲ್ಲ ಫಾಸ್ಟ್ ಆಗಿ ಅವನಲ್ಲ ಇವನು. ನಮ್ಗೆ ಬೇಗ ಇವಾಗಿರೋ ದೇವಸ್ಥಾನಗಳನ್ನೆಲ್ಲ ವಾಟ್ಸಾಪ್, ಇವಾಗ ಎಲ್ಲೇ ದೇವಸ್ಥಾನಗಳಿಗೆ ಮಡಾಸ್ ಮಾಡ್ತಾರಲ್ಲ, ಶಂಕರ್ನಾಗ ಇದ್ದಿದ್ರೆ ಅವಲೇ ಎಲ್ಲ ಮಡಾಸ್ ಮಾಡ್ಬಿಡೋರು ಅಂತ ಭಯ ಆಗ್ಬಿಡುತ್ತೆ ದೇವ್ರಿಗೆ. ಬಾಗೂರು, ನನಗೆ ಇಲ್ಲೇ ಮೇಲ್ಗಡೆ ಸೈಟ್ ಕೊಡ್ತೀನಿ, ನಿನಗೆ ಇಲ್ಲೇ ದೇವಸ್ಥಾನ ಕಳಿಸ್ಕೊಡ್ತೀನಿ, ಬಾ ನೀನು ಕೆಳಗಡೆ ಇರ್ಬೇಡ ಅಂತ ಕರ್ಕೊಂಡು. ಯಾರೋ ಒಬ್ರು ಮನೆ ಕಟ್ತಾ ಈ ತರ ಇರ್ಬೇಕು. ಮನೆ ಎಲ್ಲ ಕಣೋದು, ಮಿಷಿನ್ ಮನೆ. ಮತ್ತೆ ಕೊಟ್ಟಿಗೆ ಅವು ಇವೆಲ್ಲ ಮಾಡ್ಕೊತಾರೆ, ತೆಂಗಿನಕಾಯಿ ಅವೆಲ್ಲ ತುಂಬಬೇಕಲ್ಲ.
ತ್ಯಾಗದ ಮರದ ತೋಟದಲ್ಲಿ ತೆಂಗಿನಕಾಯಿ ಎಲ್ಲ ಬರ್ತಾವಲ್ಲ ಈ ಗುಲ್ಡು ಮಾತಾಡ್ಬೋದು ನೀನೇ ಅಪ್ಪ, ನಾನೇನು ಹೇಳ್ತಿದ್ದೆ. ನೀನ್ ಕೇಳಿಲ್ವಲ್ಲ ಅದಕ್ಕೆ ನಾನು ಹೇಳಿದೆ. ಇಲ್ಲಿ ನೋಡಿ ತೆಂಗಿನ ಮರ ಐತಲ್ಲ ಒಂದು, ತೆಂಗಿನ ಮರ ಅದೇ, ಅದ್ರಲ್ಲಿ ಹಂಗೆ ಕಾಯಿ ಗ್ಯಾಪ್ ಕೊಟ್ಟಾಗ ಕೌಂಟರ್ ಹೊಡಬಿಡ್ಬೇಕು. ಅದು ಕಾಯಿ ಇಲ್ವಲ್ಲ, ಆದ್ರೆ ಅಲ್ಲಿ ಇನ್ನೇನು ಅದು ಕಾಯಿ ಒಂದೇನೇನದು ಕಾಯಿ ಎಲ್ಲ ಅಪ್ಪ ಇತ್ತು. ಹಳ್ಳಿ ರೈತದು. ಯಾರಲ್ಲ ಇವನು ಟ್ರೆಕ್ಕಿಂಗ್ ಏನೋ ಜಾಗ ಮಾಡ್ತಾನ. ಡ್ರೋ ಬುರ್ರೋ ಡ್ರೋ ಬುರ್ರೋ ಅಂತ. ಗುರುವೇ ಎಂತ ಇದು? ಇಲ್ಲೇ ಹೋಗು. ಇಲ್ಲೋಯ್ತೀನಿ ಬೈಗ. ಸಾಲೇ ವಾಹನ